ಅಪ್ಪಾಜಿ, ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಉತ್ತರಾಯಣ ಪುಣ್ಯಕಾಲ ಹಿಂದೂ ಸಂಸ್ಕೃತಿಯಲ್ಲಿ ಬಹಳ ಪವಿತ್ರವಾದಂಥ ದಿನ. ಧನುರ್ಮಾಸವನ್ನು ಕಳೆದು ಈ ಚಾತುರ್ಮಾಸದಲ್ಲಿ ಪ್ರಾರಂಭ ಆಗತಕ್ಕಂಥ ಅನೇಕ ವಿಧಾನಗಳನ್ನು ಸರಿಸಿ ಬರತಕ್ಕಂಥ ಪರ್ವಕಾಲದಲ್ಲಿ ಉತ್ತರಾಯಣ ಪುಣ್ಯಕಾಲ ಅಂತ ತಿಳ್ಕೊಂಡಂದರೆ ಕೇವಲ ಇಂಗ್ಲೀಷ್ ಮಾದರಿಯ ವರ್ಷದ ಮೊದಲನೇ ಹಬ್ಬ ಅಂತ ತಿಳ್ಕೊಂಡು ಪರಿಗಣಿಸುವಂಥವ್ರು ಆಗ್ತಾರೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಉತ್ತರಾಯಣ ಪುಣ್ಯಕಾಲಕ್ಕೆ ತನ್ನದೇ ಆದಂಥ ಬಹು ಮಹತ್ವದ್ದಾದಂಥ ವಿಚಾರವಿದೆ. ಇಚ್ಛಾಮರಣಿಯಾದಂಥ ಭೀಷ್ಮಾಚಾರ್ಯನು ಕೂಡ ಈ ಉತ್ತರಾಯಣ ಪುಣ್ಯ ಕಾಲಕ್ಕಾಗಿ ಕುಳಿತಿದ್ದ ತನ್ನ ದೇಹವನ್ನು ತ್ಯಾಗ ಮಾಡಬೇಕನ್ನತಕ್ಕಂಥ ವಿಚಾರದಲ್ಲಿ ಉತ್ತರಾಯಣ ಪುಣ್ಯಕಾಲ ಪ್ರವೇಶ ಆದಾಗೆ ನಾನು ದೇಹ ಬಿಡುತ್ತೇನೆ ಅನ್ನತಕ್ಕಂಥ ವಿಚಾರದಲ್ಲಿ ಅಂಥ ಭೀಷ್ಮಾಚಾರ್ಯ ಅಂದರೆ ಇಚ್ಛಾಮರಣಿ ಅಂಥ ಒಬ್ಬ ಸಂತನೂ ಕೂಡ ಈ ಒಂದು ಪರ್ವಕಾಲದ ಆಗಮನವನ್ನು ನೋಡ್ತಾ ಇದ್ದ. ಹೇಳುವತಕ್ಕಂಥ ಕಾರಣ ಏನಂತ ಕೇಳಿದರೆ, ಸುಗ್ಗಿಯ ಕಾಲ ಎಲ್ಲ ರೈತಾಪಿ ಜನರು ತಮ್ಮ ಹೊಲಗದ್ದೆಗಳ ಕಾಲಗಳನ್ನು ಉಳಿಸಿಕೊಂಡು ಬರತಕ್ಕಂಥ ಸಮೃದ್ಧಿಯ ಸಂಕೇತವಾಗಿ ಹರ್ಷದಿಂದ ಉಲ್ಲಾಸದಿಂದ ಅಲ್ಲಲ್ಲಿ ಧರ್ಮಕ್ಷೇತ್ರಗಳ ಬಿಟ್ಟು ಪುಣ್ಯಕ್ಷೇತ್ರಗಳ ಬಿಟ್ಟು ಪವಿತ್ರವಾಗಿರತಕ್ಕಂಥ ಗಂಗಾ ನದಿ ಅಂದರೆ ನೀರಿಗೆ ಗಂಗೆ ಅಂತ ತಿಳ್ಕೊಂಡು ಅನ್ನುವಂಥವ್ರು ಆಗ್ತಾರೆ. ಕೇವಲ ಗಂಗಾ ನದಿಗೆ ಗಂಗಾ ನದಿ ಅಂತ ತಿಳ್ಕೊಂಡು ಅನ್ನುವಂಥದ್ದಲ್ಲ. ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕೂಡ ಅಂದರೆ ಆಕೆಯ ಸಾನ್ನಿಧ್ಯ ಏನಿರುತ್ತೆ ಎಲ್ಲವೂ ಕೂಡ ಗಂಗಾ ಸ್ವರೂಪ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರುವಂಥವ್ರು ಆಗ್ತಾರೆ. ಅಂಥ ಒಂದು ಈ ವಿಶ್ವಾರಾಧ್ಯ ಕ್ಷೇತ್ರದ ಸಮೀಪದಲ್ಲಿರತಕ್ಕಂಥ ಭೀಮಾ ನದಿಯಲ್ಲಿ ಗಂಗೆ ಸ್ನಾನ ಮಾಡಿ ಗುರುಗಳ ಪಾದೋದಕದಿಂದ ನಾವು ಪ್ರೋಕ್ಷಣೆಯನ್ನು ಮಾಡಿಕೊಂಡು ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸ್ಕೊಂಡು ಇಲ್ಲಿ ನಡೆಯತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಪ್ರಸಾದ ತೆಗೆದುಕೊಂಡು ಆದ್ರೆ ನಮಗೇನೋ ಈ ವರ್ಷ ಭಾಳ ಸುಖ ಶಾಂತಿ ಸಮೃದ್ಧಿ ದಯಪಾಲಿಸ್ತಾನ ಸದ್ಗುರುನಾಥ ಅನ್ನತಕ್ಕಂಥ ಮನೋಭಾವನೆ ಸುಮಾರು ಸಹಸ್ರ ಸಂಖ್ಯೆ ಭಕ್ತರಿಗೆ ಇರೋದುಂಟು. ಅದನ್ನೇ ಗುರಿಯಾಗಿಟ್ಟುಕೊಂಡು ಇವತ್ತೆಲ್ಲ ನಮ್ಮ ಭಕ್ತರು ಬರತಕ್ಕಂಥವ್ರು ಆಗಿದ್ದಾರೆ. ಬಂದಂಥವ್ರು ಎಲ್ಲರೂ ಕೂಡ ಅಂದರೆ ಇದಕ್ಕೆ ಇನ್ನೊಂದು ಶಾಸ್ತ್ರೀಯ ನಿಯಮ ಏನದಂತ ಕೇಳಿದ್ರೆ, ಸೂರ್ಯನಾರಾಯಣ ಸ್ವಾಮಿ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡ್ತಾನೆ. ಅದಕ್ಕಾಗಿ ಉತ್ತರಾಯಣ ಪುಣ್ಯಕಾಲ ಅಂತ ತಿಳ್ಕೊಂಡು ಹೇಳುವಂಥವ್ರು ಆಗ್ತಾರೆ. ಅಂದರೆ ಪಂಚಾಂಗ ಒಂದು ವಿಧಿ ನಿಯಮದ ವೈದಿಕದ ಪದ್ಧತಿ ಪ್ರಕಾರವಾಗಿ ಸೂರ್ಯನು ಕೂಡ ತನ್ನ ಹೊಂಡುವಂಥ ಬೆಳಗುವಂಥ ನಿಖರತೆ ಅಂದರೆ ಮಾರ್ಗವನ್ನು ಕೂಡ ಬದಲಾಯಿಸ್ತಾನೆ ಅನ್ನತಕ್ಕಂಥ ವಿಚಾರ ಇದು ಹಿಂದೂ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ಕೂಡ ಅದನ್ನು ಗಣನೀಯವಾಗಿ ತೆಗೆದುಕೊಳ್ಳತಕ್ಕಂಥವ್ರಾಗ್ತೀವಿ. ಅಂಥ ಒಂದು ಪವಿತ್ರ ಕಾಲದಲ್ಲಿ ನಾವೆಲ್ಲರೂ ಕೂಡ ಸದ್ಗುರುನಾಥನ ಸಾನ್ನಿಧ್ಯಕ್ಕೆ ಬಂದು ನದಿಯಲ್ಲಿ ಮಿಂದು ಪ್ರಸಾದ ಸ್ವೀಕಾರ ಮಾಡಿ ಗುರುಗಳಿಗೆ ನಮಸ್ಕಾರ ಮಾಡಿ ಹೋದ ಅಂತಂದ್ರೆ ಅದೇನಂತರ ಗ್ರಾಮ್ಯ ಭಾಷೆಯಲ್ಲಿ ಸಂಕ್ರಾಂತಿ ಪೀಡೆ ಹೋಯಿತು ಅಂತ ತಿಳ್ಕೊಂಡು ಅನ್ನುವಂಥವ್ರು ಆಗ್ತಾರೆ. ಒಟ್ಟಾರೆ ಗುರುನಾಥನ ಸಾನ್ನಿಧ್ಯದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರ ಪಾದೋದಕ್ಕೆ ನೀರು ತಗೊಂಡು ನಮ್ಮ ಹೆಚ್ಚಿದಂಥ ಕರ್ಮಕಂಟಕ ದೂರಾಗಿ ನಮ್ಮ ಬದುಕು ಸಮೃದ್ಧಿ ಆಗಲಿ ಆಯಿತು ಅನ್ನತಕ್ಕಂಥ ಕಲ್ಪನೆ ಪ್ರತಿಯೊಬ್ಬ ಭಕ್ತರಲ್ಲಿಯೂ ಕೂಡ ಮೂಡುತ್ತಿರೋದು. ಇಂಥ ಒಂದು ಸುಪ್ರಸಂಗದಲ್ಲಿ ಆಗಮಿಸಿ ನದಿಯ ಸ್ನಾನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಪಾದಪೂಜೆ ಮುಗಿಸ್ಕೊಂಡು ನಂತರ ಭೀಮಾರತಿ ಗಂಗಾ ತಾಯಿಯನ್ನು ಪೂಜೆ ಮಾಡಿ ಮತ್ತು ವಿಶ್ವಾರಾಧ್ಯರ ಗದ್ದಿಗೆ ದರ್ಶನ ಪಡ್ಕೊಂಡು ಹೋಗತಕ್ಕಂಥದ್ದು ಇವತ್ತಿನ ಪರ್ವಕಾಲದಲ್ಲಿ ಆ ಭಕ್ತರಿಗೊಂದು ಸುಯೋಗ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಭಾವಿಸುವಂಥವ್ರಾಗ್ತೀವಿ. ಇಂಥ ಶುಭ ಪ್ರಸಂಗದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳು ಅವರ ಬದುಕಿಗೆ ಅಂಟಿದಂಥ ಕರ್ಮಕಂಟಕ ದೂರಾಗಿ ಶಾಸ್ತ್ರೀಯ ನಿಯಮದ ಪದ್ಧತಿ ಪ್ರಕಾರ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಅಂತ ತಿಳ್ಕೊಂಡು ಎಲ್ಲ ಬಂದಂಥ ಭಕ್ತರ ಪರವಾಗಿ ಸದ್ಗುರುನಾಥನಲ್ಲಿ ಬೇಡಿಕೊಳ್ಳತಕ್ಕಂಥವ್ರಾಗ್ತೀವಿ. ಗಣಪಂಡಿತ ವಿಶ್ವನಾಥ ಮಹಾರಾಜ್ ಕಿ ಜೈ.